ಚಿತ್ರಲಿಂಗೇಶ್ವರ ಸ್ವಾಮಿ ಪಟ್ಟ ಏನೇನಾಯ್ತು ಹೇಳ್ತು ಅಂತ ಗೊತ್ತಾಗಬೇಕಂದ್ರೆ ಫುಲ್ ವಿಡಿಯೋ ನೋಡಿ. ಮತ್ತು ಯಾರಿಗಾದ್ರೂ ಬೋರ್ ಪಾಯಿಂಟು ಮತ್ತು ಕಷ್ಟ ಸುಖದ್ದು ಪಟ್ಟ ಕೇಳಬೇಕಂದ್ರೆ ನಂಬರ್ ಹಾಕಿರ್ತೀನಿ, ಕಾಲ್ ಮಾಡಿ ಕೇಳಿ. ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ. ನಾವೆಲ್ಲ ಹೋಗ್ತಾ ಇದ್ದೀವಿ ಅಂದರೆ ಸೀದಾ ಹೊರಟಿದ್ದೆ ಊರ ಕಡೆ. ಯಾಕೆ ಅಂದರೆ ಸೀದಾ ಹೊರಟಿದ್ದೆ ಮಡಕ್ಶಿರಾ ತಾಲೂಕು ರೊಳ್ಳೆ ಮಂಡಲ್ ಗಂತ್ಕಲಟ್ಟಿ ಶ್ರೀ ಚಿತ್ರಲಿಂಗೇಶ್ವರ ಸ್ವಾಮಿ ಪ್ರಸನ್ನ. ಅಲ್ಲಿ ನಾನು ನಂಬಿರುವ ದೈವ ಶ್ರೀ ಚಿತ್ರಲಿಂಗೇಶ್ವರ ಸ್ವಾಮಿ. ನಾನು ಸುಮಾರು 8 ವರ್ಷದಿಂದ ಅಲ್ಲಿಗೆ ದೇವ್ರಿಗೆ ಹೋಗ್ತಾಯಿದ್ದೀನಿ. ನನ್ನ ಕಷ್ಟ ಸುಖ ಎಲ್ಲ. 3 ಹುಡುಗಂದು ಒಂದು ಟೆಂಪ ನೋಡಿದ್ವಿ, ಅಂದರೆ ಲಾರಿ ಈಚರು. ಅವನು ತುಂಬ ಕಷ್ಟಪಟ್ಟು ಇಷ್ಟಪಟ್ಟು ತಗೊಂಡಿರೋ ಗಾಡಿ ಇದು ನೋಡಿ. ಇವನೇ ನಮ್ಮೂರನು ಶ್ರೀ ಫ್ರೆಂಡು. ಇವನ ಹೆಸರು ಸುದೀಪ್ ಯಾದವ್ ಅಂತ, ಕಿಚ್ಚ ಕಿಲ್ಲರ್ ಅಂತ ಹಾಕೊಂಡಿದ್ದಾನೆ ಇನ್ಸ್ಟಾಗ್ರಾಮಲ್ಲಿ. ತುಂಬ ಕಷ್ಟಪಟ್ಟು 2 ಗಾಡಿ ಇಟ್ಟಿದ್ದಾನೆ. ತುಂಬ ಜೀವನದಲ್ಲಿ ಮೇಲೆ ಬರಬೇಕಂತ. ಅವನ್ನೆಲ್ಲ ಮಾತಾಡ್ಸ್ಕೊಂಡು ಟೀ ಕುಡ್ಕೊಂಡು ಅವನ ಜೊತೆ ಎಲ್ಲ ನಾವು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಸೀದಾ ಹೊರಟಿದ್ದೆ ಅಲ್ಲಿಗೆ. ಕೊರಟಗೆರೆಗೆ ಹೋದ್ವಿ, ಟೀ ಕುಡಿದ್ವಿ, ಮತ್ತೆ ಅಲ್ಲಿಂದ ಹೊರಟ್ವಿ. ಅಲ್ಲಿಂದ ಸೀದಾ ಹೋಗಿದ್ದೆ ಮಧುಗಿರಿಗೆ ಹೋದ್ವಿ. ಮಧುಗಿರಿಗೆ ಹೋಗ್ಬಿಟ್ಟು ಅಲ್ಲಿ ಸ್ವಲ್ಪ ಏನೇನೋ ಐಟಮ್ ತಗೋಬೇಕಿತ್ತು, ತಗೊಬಿಟ್ಟು ಆಮೇಲೆ ತಗೊಂಡು ಸೀದಾ ಮನೆ ಕಡೆ ಹೊರಟ್ವಿ. ಮನೆಗೆ ಹೋಗ್ತಿದ್ದಂಗೆ ನಮ್ಮ ಶಿಷ್ಯ, ನಮ್ಮ ಅಣ್ಣನ ಮಗ ಸಿಕ್ದ. ಅವ್ನು ನೋಡ್ತಿದ್ದಂಗೆ ಅಪ್ಪ ಒಂದು ರೌಂಡ್ ನನ್ನ ಗಾಡಿ ಕರ್ಕೊಂಡು ಹೋಗೋ ಅಂದ. ಸರಿ ಆಯ್ತು ಅಂತ ಒಂದು ರೌಂಡ್ ಕರ್ಕೊಂಡು ಹೋಗಿಬಿಟ್ಟೆ. ಕರ್ಕೊಂಡೋಗಿ ವಾಪಸ್ ಕರ್ಕೊಬಂದೆ. ಅವನಿಗೆ ಎಕ್ಸ್ಲೇಟ್ರು ಇಡೋ ಹೇಳ್ಬಿಟ್ಟು ಭಾರಿ ಖುಷಿ ಆಗ್ಬಿಟ್ಟಿದ್ದ. ಅವನಿಗಂತೂ ಭಾರಿ ಖುಷಿ ಅನ್ನಿಸ್ತು. ಪಾಪಣ್ಣನ ಒಂದು ರೌಂಡ್ ಎಲ್ಲ ಆಡಿಸ್ಬಿಟ್ಟು ಅವನಿಗೆ ಎಕ್ಸ್ಲೇಟ್ರಿಕಲ್ಲಿ ಭಾರಿ ಮಜಾ ಸಿಕ್ತಿತ್ತು. ಹೋಗ್ಲಿ ಇಡು ಅಂತ ಹೇಳ್ಬಿಟ್ಟು ನಾನು ಇಟ್ಟು ಅಲ್ಲಿಂದ ಸೀದಾ ಹೊರಟಿದ್ದೆ. ಸೀದಾ ಗಂತ್ಕಲಟ್ಟಿ ಶ್ರೀ ಚಿತ್ರಲಿಂಗೇಶ್ವರ ಸ್ವಾಮಿ ಗುಡಿ ಇದು. ಇದನ್ನು ತೋರಿಸ್ಬೇಕು ಅಂತ ಹೇಳ್ಬಿಟ್ಟು ನಿಮಗೆಲ್ಲ ಒಂದು ವೀಡಿಯೋ ಮಾಡಿದೆ. ಆ ವಿಡಿಯೋ ಎಲ್ಲ ಮಾಡಿಬಿಟ್ಟು ಸೀದಾ ಹೋಗಿದೆ. ಒಳಗಡೆ ಹೋಗ್ತಿದ್ದಂಗೆ ಭಕ್ತಾದಿಗಳು ಯಾರೋ ತಂದುಕೊಟ್ಟಿದ್ರು ಇದನ್ನು. ಇದು ಒಂದು 50,000 to 60,000 ಇರಬೇಕು. ತುಂಬ ಚೆನ್ನಾಗೈತೆ ಫೋಟೋ. ಅಲ್ಲಿಂದ ನಾವು ಒಡವೆ ಪ್ರತಿಭೆ ಕಟ್ಟಬೇಕಿತ್ತು, ದೇವ್ರದ್ದು ಪ್ರತಿಭೆ ಎಲ್ಲ ಕಟ್ತಾ ಇದ್ವಿ. ಅದನ್ನು ತೋರಿಸ್ಬಾರ್ದು ಅಂತ ಬ್ಲರ್ ಮಾಡಿದೆ. ಅಲ್ಲಿಂದ ಸೀದಾ ಎಲ್ಲ ಕಟ್ಟೋಕ್ಕೆ ಬೆಳಗಿಂದ 3 ಗಂಟೆ ಆಯಿತು. 3 ಗಂಟೆಯಿಂದ 4 ಗಂಟೆಗೆ ಹೊರಟ್ವಿ ಸೀದಾ ಪಾಗೋಡಕ್ಕೆ ಏನಕ್ಕೆ ಹೋಗಿದ್ದು ಅಂದರೆ ಹೂವು ತರೋಕ್ಕೆ. ಹೂವು ತಂದು ದೇವ್ರಿಗೆ ಹಾಕ್ಬೇಕಲ್ಲ, ಅದಕ್ಕೆ. ಅಲ್ಲಿ ಮಾರ್ಕೆಟಾಗೆಲ್ಲ ವೀಡಿಯೋ ಮಾಡೋಕ್ಕಾಗಲಿಲ್ಲ, ಚಾರ್ಜರ್ ಕಮ್ಮಿ ಇತ್ತು. ಅದರಿಂದ ವೀಡಿಯೋ ತಗೊಂಡು ವಾಪಸ್ ಬರಬೇಕಾದ್ರೆ ಮಡಕ್ಶಿರದಲ್ಲಿ ತಗೊಂಡು ಬರಬೇಕಾದ್ರೆ ವೀಡಿಯೋ ಮಾಡಿದೆ. ಇವರೇ ನೋಡಿ ಓಂಕಾರ ಅಣ್ಣ ಅಂತ ಹೇಳ್ಬಿಟ್ಟು. ಅಲ್ಲಿಂದ ತಂದು ಇಟ್ಬಿಟ್ವಿ. ಇಟ್ಟು ಎಲ್ಲ ಒಂದು ವೀಡಿಯೋ ಹಾಕಿದೆ ಯಾರು ಬಂದವ್ರೆ ಅಂತ. ಎಲ್ಲ ಸೀರಿಯಲ್ ಸೆಟ್ ಎಲ್ಲ ಬಿಡ್ತಿದ್ರು. ಇವರೇ ನೋಡಿ ಪಟ್ಟ ಹೇಳೋದು ಓಂಕಾರ ಯಾದವ್ ಅಂತ. ಅಲ್ಲಿಂದ ಎಲ್ಲರನ್ನೂ ತೋರಿಸಿ ಎಳ್ನೀರು ಕುಡಿಯೋಣ ಅಂತ ಹೋದ್ವಿ. ಎಳ್ನೀರು ಮಾತ್ರ ಸಖತ್ತಾಗಿ ಟೇಸ್ಟ್ ಆಗಿದ್ವು. ಮರ ಹತ್ತಕ್ಕಂತೂ ನನ್ನ ಕೈಲಾಗ್ತಿರ್ಲಿಲ್ಲ, ಆದರೂ ಹತ್ತಿದ್ಕೂ ಭಾರಿ ಖುಷಿ ಆಯಿತು. ಹತ್ತಿ ಕಿತ್ತಿದ್ಕೇನು ಲಾಭ ಅಂದರೆ ನನಗೆ 6 ಎಳ್ನೀರು ಕೊಟ್ಟರು. 6 ಎಳ್ನೀರು ತುಂಬ ಚೆನ್ನಾಗಿ ಕುಡ್ಕೊಂಡು ಚೆನ್ನಾಗಿತ್ತು. ಎಳ್ನೀರು ಕುಡ್ದಿದ್ದು ಅಂತ ಹೇಳಿ ಆರೋಗ್ಯಕ್ಕೆ ಒಳ್ಳೇದಂತ ವಾಪಸ್ ಬಂದೆ. ಇದು 5 ಗಂಟೆ 5:15 ಆಗಿತ್ತು. 101 ಎಡೆ ಪೂಜೆ ಮಾಡ್ತಾರೆ, ಅದಕ್ಕೆ ಜನ ಎಲ್ಲ ಬಂದು ಆಲ್ರೆಡಿ ಕ್ಯೂ ನಿಂತಿದ್ರು. 101 ಎಡೆ ಪೂಜೆ ಅಂದರೆ ದೇವ್ರಿಗೆ 101 ದೇವ್ರಿಗೆ ಕೈ ಮುಗಿಯೋದಂತ. ಎಲ್ಲರಿಗೂ ಪೂಜೆ ಮಾಡಿಬಿಟ್ಟು ಒಳಗಡೆ ನಾಳೆ ರೆಡಿ ಮಾಡಿದ್ವಿ ನೋಡಿ ಯಾವ ಥರ ಐತೆ ಅಂತ ನೋಡಿ ನೀವೇ. ತುಂಬ ಸಖತ್ತಾಗಿ ಮಾಡಿದ್ವಿ. ಆ ಫೋಟೋ ಇತ್ತಲ್ಲ ನೈಟ್ ತೋರಿಸಿದ್ನಲ್ಲ, ಆ ಫೋಟೋ ಅಲ್ಲಿ ಇಟ್ಬಿಟ್ಟು ಚೆನ್ನಾಗಿ ಒಡವೆ ಎಲ್ಲ ಇಟ್ಟು ಹೂವು ಎಲ್ಲ ಇಟ್ಟು ಎಲ್ಲಿ ಪೂಜೆ ಕಟ್ಟಿ ಚೆನ್ನಾಗಿ ಮಾಡಿದ್ದೀವಿ ಅಂತ ನಾನು ಅಂದ್ಕೊತೀನಿ. ಇಲ್ಲಿಗೆ ಯಾರ್ಯಾರು ಭಕ್ತಾದಿಗಳು ಬರ್ತಿರೋ ದಯವಿಟ್ಟು ಎಲ್ಲರೂ ಒಂದು ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ತುಂಬ ಜನಗಳಿಗೆ ಹೆಲ್ಪ್ ಮಾಡಿದೆ ಈ ದೇವರು. ಎಷ್ಟೋ ಜನಕ್ಕೆ ಇವ್ರು ನೋಡಿ ಟಿ ಓನರು, ಲಾಸ್ಟ್ ಅವರು ಟಿ ಓನರು. ಅವ್ರೇನೋ ಒಂದು ಡೈಲಾಗ್ ಹೇಳಿದ್ರು ನೋಡಿ, ನೀವು ಸ್ವಾಮಿ ತಂದೆ ದೇವ್ರೆ ನೋಡಿ. ಉರ್ಮೇರು ಎಷ್ಟು ಶ್ರದ್ಧೆಯಿಂದ ಬಂದು ಪ್ರೀತಿಯಿಂದ ಮಾಡ್ತಾರೆ ದೇವ್ರ ಕೆಲಸನ. ಎಲ್ಲರೂ ಈ ಥರ ನನ್ನ ಬಿಟ್ಟು ಕೊಡದಾತನೆ, ನನ್ನ ನಡೆಸುವಾತನೆ, ನನ್ನ ಕಾಯುವಾತನೆ, ನನ್ನ ಯಜಮಾನನೆ. ನನ್ನ ಬಿಟ್ಟು ಕೊಡದಾತನೆ, ನನ್ನ ನಡೆಸುವಾತನೆ, ನನ್ನ ಕಾಯುವಾತನೆ, ನನ್ನ ಯಜಮಾನನೆ. ನಾನು ದಾರಿ ತಪ್ಪಿದಾಗ ನನಗೆ ದಾರಿ ತೋರಿದೆ. ನನ್ನಿಂದಾಗದು ಎಂದಾಗ ನೀನೇ ಹೊತ್ತುಕೊಂಡೆ. ನಾನು ದಾರಿ ತಪ್ಪಿದಾಗ ನನಗೆ ದಾರಿ ತೋರಿದೆ. ನನ್ನಿಂದಾಗದು ಎಂದಾಗ ನೀನೇ ಹೊತ್ತುಕೊಂಡೆ. ಬಿಟ್ಟು ಕೊಡದಾತನೆ, ನನ್ನ ನಡೆಸುವಾತನೆ, ನನ್ನ ಕಾಯುವಾತನೆ, ನನ್ನ ಯಜಮಾನನೆ. ನನ್ನ ಚಿತ್ರಲಿಂಗೇಶ್ವರನ ಮಹಿಮೆ ಏನಂದರೆ ಮಕ್ಕಳು ಇಲ್ದವ್ರಿಗೆ ಮಕ್ಕಳು ಸಂತಾನ ಕೊಡೋದು, ಕಷ್ಟ ಅಂದವ್ರಿಗೆ ಬಗೆಹರಿಸೋದು. ಡೈಲಿ ಪಟ್ಟ ಇರ್ತೈತೆ. ಎಷ್ಟೋ 1000 ಜನ ಮಕ್ಕಳಿಗೆ ಮಕ್ಕಳು ಫಲ ಕೊಟ್ಟಿದೆ. ಇದನ್ನು ನೀವೇ ಕೇಳಿಸ್ಕೊಳ್ಳಿ. ಅದೇ ಹುಡುಗನ ಕರ್ಕೊಂಡೋಗಿರೋದು. ನಿನ್ನ ಮಗಳಿಗೆ 18 ವರ್ಷ ತುಂಬಿಲ್ಲ. ಒಂದು ಮಹಿಳಾ ಸ್ಟೇಷನಿಗೆ ಕಂಪ್ಲೇಂಟ್ ಕೊಟ್ಟಿದ್ಯಾ. ತುಂಬ ಕಷ್ಟಗಳನ್ನ ಬಗೆಹರಿಸಿ ಕೊಟ್ಟಿದ್ದುಂಟು. ಏನೇ ಗೊತ್ತಿಲ್ಲ ಅಂದ್ರೂ ನಮ್ಮ ದೇವ್ರಿಗೆ ಎಲ್ಲ ಸತ್ಯನೂ ಗೊತ್ತಿರ್ತೈತೆ. ಯಾರ್ಯಾರಿಗೆ ಕಷ್ಟ ಆಯಿತೋ
ಏನಪ್ಪ ಅಂದರೆ ಹೊರಗಡೆ ನಾವು ಆಲ್ರೆಡಿ ದೇವ್ರು ತಗೊಂಡು ಹೋಗಿದ್ವಿ. ಇದು ಎದುರು ಕಳಸ ಅಂದರೆ ಮೂರುವರೆ ಆಗಿತ್ತು. ಆದರೂ ಇನ್ನೂ ಜನಕ್ಕೆ ಪಟ್ಟ ಹೇಳ್ತಲೇ ಇತ್ತು. ಪಟ್ಟ ಹೇಳಿ ಈಗ ತಾನೇ ದೇವ್ರು ಕೊಡ್ತಾ ಐತೆ. ಸಿಕ್ಕಾಪಟ್ಟೆ ಜನಕ್ಕೆ ಪಟ್ಟ ಹೇಳ್ತಲೇ ಐತೆ. ಬಟ್ ದೇವ್ರು ಕುಣಿಸ್ತಲೇ ಇದ್ದೀವಿ. ಸ್ವಲ್ಪ ಹೊತ್ತು ಪಟ್ಟ ಹೇಳೋದು, ಸ್ವಲ್ಪ ಮಾಡ್ಕೊಂಡು ಆಮೇಲೆ ಲಾಸ್ಟ್ಗೆ ಕೊಂಡಾಡೋದು ಹಿಂಗೆ ನೋಡಿ. ಹೇಳ್ತಾ ಇದ್ದೀನಿ. ಇವರೇ ನೋಡಿ ಪಟ್ಟ ಹೇಳೋದು, ಓಂಕಾರ ಯಾದವ್ ಅಂತ. ನಿಮ್ಗೇನೇ ಕಷ್ಟ ಇದ್ರು ಇಲ್ಲಿ ನಂಬರ್ ಹಾಕ್ತೀನಿ. ಈ ನಂಬರ್ಗೆ ಕಾಲ್ ಮಾಡಿ ಹೋಗಿ ಪಟ್ಟ ಕೇಳ್ಕೊಳ್ಳಿ. ಪಟ್ಟ ಒಂದೇ ಅಲ್ಲ, ದೇವರು ಹೇಳ್ತೈತೆ ಮತ್ತು ಪಾಯಿಂಟು ಮಾಡಿಕೊಡ್ತೈತೆ. ಯಾರಿಗಾದ್ರೂ ಮಕ್ಕಳು ಸಂತಾನ ಇಲ್ದವ್ರಿಗೆ ಮಕ್ಕಳು ಸಂತಾನ ಆಗುತ್ತೆ ನೋಡಿ. ಅಲ್ಲೇ 5:15 ಆಗಿದೆ. ಅವಾಗ ಒಳಗಡೆ ಇಡ್ತಾಯಿದ್ದೀವಿ. ಹತ್ತತ್ರ 1000 ಜನಕ್ಕೂ ಮಕ್ಕಳಾಗಿದೆ. ಎಲ್ಲ ಒಳಗಡೆ ಇಟ್ಬಿಟ್ಟು ಮಹಾಮಂಗಳಾರತಿ ಮಾಡಿಬಿಟ್ಟು ಹೊರಗಡೆ ಜನಕ್ಕೆಲ್ಲ ಪ್ರಸಾದ ಕೊಡೋಣ, ತೀರ್ಥ ಪ್ರಸಾದ ಕೊಡೋಣ ಅಂತ ಹೇಳ್ಬಿಟ್ಟು ಮಂಗಳಾರತಿ ಮಾಡ್ತಾಯಿದ್ವಿ.
ನೋಡಿ ಪ್ರತಿಯೊಂದು ದೇವರನ್ನು ತೋರಿಸ್ತಿದ್ದೀನಿ. ತುಂಬ ಕಷ್ಟಪಟ್ಟು 12 ವರ್ಷದ ಶ್ರಮ ಇಷ್ಟು ಒಡವೆ ದೇವಸ್ಥಾನ ಮಾಡಿದ್ದಾರೆ ಓಂಕಾರಣ್ಣ. ತುಂಬ ಕಷ್ಟಪಟ್ಟು ಮಾಡಿದ್ದಾರೆ. ಇದೇನು ಮುಂಚೆ ಏನೂ ಇರಲಿಲ್ಲ, ಈಗೆಲ್ಲರೂ ಇದೆ ನೋಡಿ. ಆಲ್ರೆಡಿ 6 ಗಂಟೆ ಆಗಿದೆ. ದೇವರು ನೈಟೆಲ್ಲ ಬಂದವರಿಗೆ ಆದರೂ ನೈಟು ಹೇಳ್ತಿದೆ. ಎಷ್ಟೋ ಜನಗಳಿಗೆ ಕಷ್ಟಕ್ಕೆ ಬಗೆಹರಿಸ್ಕೊಟ್ಟಿದೆ. ದಯವಿಟ್ಟು ಎಲ್ಲರೂ ಲೈಕ್ ಮಾಡಿ. ಇಲ್ಲಿಗೆ ಹತ್ತತ್ರ ಅಂದ್ರೆ ಒಂದು 10,000 ಜನ ಮೇಲೆ ಬಂದು ಕಷ್ಟ ಸುಖ ಕೇಳ್ಕೊಂಡು ಹೋಗಿದ್ದಾರೆ. 1,000 ಜನ ಮೇಲೆ ಮಕ್ಕಳು ಸಂತಾನ ಕೊಟ್ಟಿದೆ. ಹತ್ತತ್ರ ಅಂದರೆ ಒಂದು 5,000 ಜನಕ್ಕೆ ಬೋರ್ ಪಾಯಿಂಟ್ ಮಾಡಿಕೊಟ್ಟೈತೆ ಓಂಕಾರಣ್ಣ. ಈ ಅಪ್ಪನೇ ಪಟ್ಟ ಹೇಳೋದು ಓಂಕಾರಣ್ಣ ಅಂತ. ಅವ್ರ ನಂಬರ್ ಹಾಕಿರ್ತೀನಿ. ನಿಮ್ಗೆ ಏನೇ ಕಷ್ಟ ಇದ್ದರೂ ಕಾಲ್ ಮಾಡಿ. ಮಡಕ್ಶಿರಾ ತಾಲೂಕು, ರೊಳ್ಳೆ ಮಂಡಲ್, ಅನಂತಪುರ ಜಿಲ್ಲೆ ಬರುತ್ತೆ. ಬಂದು ನಿಮ್ಮ ಕಷ್ಟ ಸುಖ ಕೇಳ್ಕೊಳ್ಳಿ. ಮತ್ತು ಇಲ್ಲಿ ಯಾರ್ಯಾರು ಕಷ್ಟ ಸುಖ ಕೇಳಿ ಒಳ್ಳೆಯದಾಗಿದೆಯೋ ಎಲ್ಲರೂ ಕಮೆಂಟ್ ಮಾಡಿ. ತುಂಬ ಜನ ಬಂದಿದ್ದಾರೆ ಹೋಗಿದ್ದಾರೆ, ಬಟ್ಟು ನೆನಪಿರೋರು ಕಮೆಂಟ್ ಮಾಡಿ, ಲೈಕ್ ಮಾಡಿ. ಇದು ಕುರಿ ಕರಿತಿರೋದು ಬೆಳಿಗ್ಗೆ ಒಂದು 11 ಗಂಟೆಗೆ. ನೈಟೆಲ್ಲ ದೇವ್ರು ಕುಣಿಸಿ ಪಟ್ಟ ಹೇಳಿದ್ದೆ ಎಲ್ಲ ಆದಮೇಲೆ ಕುರಿ ಕರಿತಿರೋದು ದೇವಸ್ಥಾನ ಗುಡಿಗೆ. ಅದಾಗಿದ್ದ ತಕ್ಷಣ ಎಲ್ಲ ಮುಗೀತು. ನಾವು ನಿದ್ದೆ ಕಟ್ಟಿ ಸಾಕಾಯ್ತು. 11 ಗಂಟೆಗೆ ಎದ್ದಿದ್ದು, 6-7 ಗಂಟೆ ಮಲಗಿದವರು. ಆಮೇಲೆ ಎಲ್ಲ ನೋಡಿಬಿಟ್ಟು ಒಂಥರ ಬೇಜಾರಾಗ್ತಿತ್ತು. ಹೋಗ್ತಾಯಿದ್ವಿ ಬಾಯ್ ಅಂತ ಹೇಳ್ಬಿಟ್ಟು ಹೊರಟೆ. ಇಷ್ಟೆಲ್ಲ ಬಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ, ಬಾಯ್.